ಬಸ್ಸಿನಲ್ಲಿ ಮಂತ್ರಾಲಯಕ್ಕೆ ಹೋಗೋದಾದ್ರೆ 24 ಗಂಟೆಗಳ ಪ್ರಯಾಣ ಮಾಡಬೇಕಿತ್ತು. ಇದೀಗ ಕೆಎಸ್ಆರ್ಟಿಸಿಯಿಂದ 4 ನಾನ್ ಎಸಿ ಸ್ಲೀಪರ್ ಬಸ್ ಮಂತ್ರಾಲಯದೆಡೆಗೆ ಸಂಚಾರ ಆರಂಭಿಸಿದ್ದು, ಈ ಬಸ್ ಕೇವಲ 12 ಗಂಟೆಗಳಲ್ಲಿ ಮಂತ್ರಾಲಯ ತಲುಪಲಿದೆ. ಈ ಮೂಲಕ ಮಂತ್ರಾಲಯ ಮಂಗಳೂರಿಗರಿಗಿನ್ನೂ ಬಹಳ ಹತ್ತಿರವಾಗಲಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಬಸ್ಗಳಿಗೆ ಚಾಲನೆಯನ್ನ ನೀಡಿದ್ರು. ಈ ಬಸ್ ಉಡುಪಿ, ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ, ಅದೋನಿ ಮಾರ್ಗವಾಗಿ ಮಂತ್ರಾಲಯ ತಲುಪಲಿದೆ. ಮಂಗಳೂರಿಂದ 1500 ರೂಪಾಯಿ, ಉಡುಪಿಯಿಂದ 1450 ಹಾಗೂ ಕುಂದಾಪುರದಿಂದ 1400 ರೂಪಾಯಿ ಪ್ರಯಾಣ ದರ ಇರಲಿದೆ. ನಾನ್ ಎಸಿ ಪಲ್ಲಕ್ಕಿ ಬಸ್ನಲ್ಲಿ ಗ್ರಾಹಕರಿಗಾಗಿ ವಿವಿಧ ಸೌಕರ್ಯಗಳನ್ನು ನೀಡಲಾಗಿದೆ. 30 ಆಸನಗಳಿರುವ ಈ ಬಸ್ಗಳಲ್ಲಿ ಅಡ್ವಾನ್ಸ್ಡ್ ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್ ಸಿಸ್ಟಮ್ ಇದೆ. ಫ್ರಂಟ್ ಡ್ಯಾಶ್ ಕ್ಯಾಮೆರಾ, ರೇರ್ ಪಾರ್ಕಿಂಗ್ ಕ್ಯಾಮೆರಾ, ಬಸ್ಗಳ ಒಳಭಾಗದಲ್ಲಿ ಕ್ಯಾಮೆರಾ, ಆಸನದ ಮೇಲ್ಭಾಗದಲ್ಲಿ ಎಲ್ಇಡಿ ಲೈಟ್ಗಳು, ಪ್ಯಾನಿಕ್ ಬಟನ್, ಫೈರ್ ಸೇಫ್ಟಿ, ಯುಎಸ್ಬಿ ಮತ್ತು ಟೈಪ್ ಸಿ ಮೊಬೈಲ್ ಚಾರ್ಜರ್ ಸೇರಿದಂತೆ ವಿವಿಧ ಸೌಕರ್ಯ ನೀಡಲಾಗಿದೆ. ಬಸ್ಗೆ ಹಸಿರು ನಿಶಾನೆ ನೀಡಿದ ಬಳಿಕ ಶಾಸಕ ವೇದವ್ಯಾಸ ಕಾಮತ್ ಬಸ್ ಅನ್ನು ಚಲಾಯಿಸಿ ಖುಷಿ ಪಟ್ಟರು. 2 ಬಸ್ಸು ಮಂತ್ರಾಲಯದಿಂದ ಮಂಗಳೂರಿನ ಭಾಗಕ್ಕೆ ಬರುವಂತದ್ದು ಒಳ್ಳೆಯ ಅತ್ಯಧಿಕವಾಗಿರುವಂತಹ ಯೋಜನೆಯೊಂದಿಗೆ ಗ್ರಾಹಕರಿಗೆ ತೃಪ್ತಿಯಾಗುವಂತಹ ರೀತಿಯ ಒಳ್ಳೆಯ ಅವಕಾಶಗಳು, ಆಧುನಿಕ ಶೈಲಿಯ ವ್ಯವಸ್ಥೆಗಳು, ಒಂದು ಕಡೆಯಿಂದ ಮಧ್ಯಾಹ್ನ 3:30 ಗಂಟೆಗೆ ಇಲ್ಲಿಂದ ಹೊರಟ್ರೆ ಸರಿಸುಮಾರು ಬೆಳಗಿನ ಜಾವ 6-6:30 ಗಂಟೆಗೆ ಹೋಗಿ ಅಲ್ಲಿ ಮುಟ್ಟುವಂಥದ್ದು ಮಂತ್ರಾಲಯಕ್ಕೆ. ಇನ್ನೊಂದು ಸಾಯಂಕಾಲ 5:30 ಗಂಟೆಗೆ ಹೋಗಿ ಇಲ್ಲಿಂದ ಹೊರಟ್ರೆ ಅಲ್ಲಿ ಸರಿಸುಮಾರು ಒಂದು 8-9 ಗಂಟೆಗೆ ಹೋಗಿ ಮುಟ್ಟುವಂಥದ್ದು. ಅಲ್ಲಿ ದರ್ಶನವನ್ನ ಮಾಡಿ ಎಲ್ಲವೂ ರಾಯರ ವಿಶೇಷವಾದಂತಹ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಪುನರಪ್ಪಿ ಅಲ್ಲಿಂದ ಸಾಯಂಕಾಲ ಹೊರಟು ಬೆಳಗಿನ ಜಾತ್ರೆ ಭಾವಕ್ಕೆ ಇಲ್ಲಿ ಬರುವ ರೀತಿಯ ಒಂದು ಒಟ್ಟು ಚಿತ್ರಣಗಳನ್ನು ಇದರಲ್ಲಿ ಮಾಡಲಾಗಿದೆ. ನಾನು ಮಂಗಳೂರಿನ ಭಾಗದ ಜನರಿಗೆ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಈ ಹಿಂದೆ ಕೂಡ ಹಳೆಯ ಪುರಾತನವಾಗಿರುವಂತಹ ಬಸ್ಸು